ಶ್ರೀ ಗುರುಚರಿತ್ರೆ ಅಧ್ಯಾಯ 17 ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಪ್ರಸ್ತಾವನೆ ಈ 17, 18, 19ನೇ ಅಧ್ಯಾಯಗಳು ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಯ ಅವತಾರ ಲೀಲೆಗಳಿಗೆ ಮುಖ್ಯ ರಂಗಸ್ಥಳವಾದ ಅಮರಪುರ ನರಸೋಬಾವಾಡಿ ಕ್ಷೇತ್ರ ಮಹಾತ್ಮವನ್ನು ಅಲ್ಲಿ ಶ್ರೀ ಗುರುವು ತೋರಿಸಿದ ಲೀಲೆಗಳನ್ನು ವರ್ಣಿಸುತ್ತವೆ. ಅವರು ಒಬ್ಬ ಮೂರ್ಖ ಬ್ರಾಹ್ಮಣನ ತಲೆಯ ಮೇಲೆ ತಮ್ಮ ಕೈ ಇಟ್ಟು ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡಿದರು. ಇಂತಹ ಲೀಲೆ ಶ್ರೀ ಸಮರ್ಥರ 1850 1878 ಜೀವನ ಚರಿತ್ರೆಯಲ್ಲಿ ನೋಡಬಹುದು. ಬಡ ಬ್ರಾಹ್ಮಣ ದಂಪತಿಗಳಿಗೆ ಭುಕ್ತಿ ಮುಕ್ತಿಗಳನ್ನು ಪ್ರಸಾದಿಸಿದರು. ಇಂತಹ ಲೀಲೆಗಳನ್ನು ಕೂಡ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಶಿರಡಿ ಸಾಯಿಬಾಬಾ ಜೀವನ ಚರಿತ್ರೆಗಳಲ್ಲಿ ಕಾಣಬಹುದು. ಗಂಗಾನುಜನೆನ್ನುವ ಭಕ್ತನಿಗೆ ಕ್ಷಣಕಾಲದಲ್ಲಿ ತ್ರಿಸ್ಥಲಿ, ಕಾಶಿ, ಪ್ರಯಾಗ, ಗಯಾ ಕ್ಷೇತ್ರಗಳ ಯಾತ್ರೆ ಮಾಡಿಸಿದರು. ಇಂತಹ ಲೀಲೆ ಶ್ರೀ ತಾಜುದ್ದೀನ್ ಬಾಬಾ ಜೀವನ ಚರಿತ್ರೆಯಲ್ಲಿ ಕಾಣಬಹುದು. ಶ್ರೀ ದತ್ತಾತ್ರೇಯ ಸ್ವಾಮಿ ಇಂದಿಗೂ ಎಂತಹ ಸದ್ಗುರುಗಳ ರೂಪದಲ್ಲಿ ಮಾನವರನ್ನು ಧರಿಸುತ್ತಿದ್ದಾರೋ ಅವರ ಚರಿತ್ರೆಗಳಲ್ಲಿ ಕಾಣಬಹುದು. ಅದನ್ನು ಗುರುತಿಸಿ ನಾವು ಈ ಪಾರಾಯಣವನ್ನು ಮಾಡಬೇಕು. ಶ್ರದ್ಧಾಯುಕ್ತವಾದ ಈ ಅಧ್ಯಾಯ ಪಾರಾಯಣ ಆಯಾ ಕ್ಷೇತ್ರ ದರ್ಶನಕ್ಕೆ ಸಮಾನ. ದೇವಿ ತನ್ನನ್ನಾಶ್ರಯಿಸಿದ ವಿದ್ಯಾಹೀನನಿಗೆ ಶ್ರೀ ಗುರುವನ್ನಾಶ್ರಯಿಸೆಂದು ಹೇಳಿದ ಲೀಲೆ. ಸಪ್ತಶೃಂಗಿ ದೇವಿ ಕಾಕಾಜಿ ಎನ್ನುವ ಭಕ್ತನಿಗೆ ಸ್ವಪ್ನದಲ್ಲಿ ಶ್ರೀ ಮಹಾವಿಷ್ಣುವು ಚಿನ್ನ ಕಿಸ್ನ ಎನ್ನುವ ಭಕ್ತನಿಗೆ ಸಾಯಿಬಾಬಾನನ್ನು ಆಶ್ರಯಿಸೆಂದು ಹೇಳುವುದಕ್ಕೆ ಸರಿಯಾಗುತ್ತದೆ. ದೇವತೆಗಳಿಗಿಂತ ಸದ್ಗುರುವೇ ಅಧಿಕನೆಂದು ಈ ಲೀಲೆಗಳಿಗೆ ಅರ್ಥ. ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಕಾಳಿಮಾತೆ ಕೂಡ ಅದ್ವೈತಾನುಭೂತಿಯನ್ನು ಹೊಂದಲು ತೋತಾಪುರಿ ಎನ್ನುವ ಗುರುವನ್ನಾಶ್ರಯಿಸೆಂದು ಹೇಳುವುದು ಗಮನಾರ್ಹ. ಇಷ್ಟ ದೇವತೋಪಾಸನೆ ವಿಕ್ಷೇಪ ದೋಷ ನಿವೃತ್ತಿಗೋಸ್ಕರವೇ ಎಂದು ಆತ್ಮಜ್ಞಾನಕ್ಕೆ ಶ್ರೋತ್ರಿಯನ್ನು ಬ್ರಹ್ಮನಿಷ್ಠನೂ ಆದ ಗುರುವನ್ನು ಆಶ್ರಯಿಸಬೇಕೆಂದು ಉಪನಿಷತ್ತು ಹೇಳಿದ್ದನ್ನೇ ಈ ಲೀಲೆಗಳು ಬಲಪಡಿಸುತ್ತವೆ. ಮುಮುಕ್ಷುವಿಗೆ ಸದ್ಗುರುವನ್ನು ಆಶ್ರಯಿಸುವುದು ಅತ್ಯವಶ್ಯಕವೆಂದು ಈ ಅಧ್ಯಾಯ ತಿಳಿಸುತ್ತದೆ. ಮಾನವ ಮಾತ್ರನಾದ ಶ್ರೀ ಗುರುವನ್ನಾಶ್ರಯಿಸಿದವರಿಗೆ ಕೂಡ ಆ ರೂಪದಲ್ಲಿ ಅನುಗ್ರಹಿಸಿ ಉದ್ಧರಿಸಬೇಕಾದದ್ದು ಸದ್ಗುರುವೇ ಎಂದು ಹಿಂದಿನ ಅಧ್ಯಾಯದ ಕೊನೆಯ ಲೀಲೆ ತಿಳಿಸುತ್ತದೆ. ಶ್ರೀ ಸಾಯಿ ತಾನೇ ಸಕಲ ಸಾಧು ಸ್ವರೂಪನೆಂದು ಭಕ್ತರಿಗೆ ಅನುಭವ ಕೊಟ್ಟು ಲೀಲೆಗಳನ್ನು ಬಹುಮಟ್ಟಿಗೆ ಹೋಲುತ್ತದೆ. ಆದ್ದರಿಂದಲೇ ಶ್ರೀ ಗುರುವು ಸ್ವಯಂ ಪುರಾಣೋಕ್ತವಾದ ಗುರುಸೇವಾ ವೃತ್ತಾಂತಗಳನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದರು. ಕಥಾರಂಭ. ಸಿದ್ಧಮುನಿ ಮುಂದುವರೆಸುತ್ತಾ ಹೇಳಿದರು, ಮಗು ಮೇಘಾವೃತವಾಗುವುದಕ್ಕೆ ಮುಂಚೆ ತಣ್ಣಗೆ ಗಾಳಿ ಬೀಸಿದ ಹಾಗೆ ಗುರುಕಥೆಯನ್ನು ಕೇಳುವುದರಲ್ಲಿ ನಿನಗೆ, ಅದನ್ನು ಕೇಳಿಸುವುದರಲ್ಲಿ ನನಗೆ ಪ್ರೀತಿ ಉಂಟಾಗುತ್ತದೆ. ಶ್ರೀ ಗುರುವಿನ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷಗಳಾದ ಶ್ರೀ ಗುರುಚರಿತ್ರೆಯನ್ನು ಹೇಳುತ್ತೇನೆ, ಕೇಳು. ಶ್ರೀ ಗುರುವು ಕೃಷ್ಣಾ ತೀರದಲ್ಲಿ ಬಿಲ್ಲವಟಿ ಹತ್ತಿರವಿರುವ ಅದೇ ಇರುವ ಔದುಂಬರ್ ಆಗಿ ಪ್ರಖ್ಯಾತವಾದ ದತ್ತಕ್ಷೇತ್ರ ಬಳಿ ಶಾಸ್ತ್ರೋಕ್ತವಾಗಿ ಚಾತುರ್ಮಾಸ್ಯ ಮಾಡಿದರು. ಅದನ್ನು ಕೇಳುತ್ತಲೂ ನಾಮಧಾರಕ ನಮಸ್ಕಾರ ಮಾಡಿ, ಸ್ವಾಮಿ, ಭಗವಂತನಾದ ಶ್ರೀ ಗುರುವು ತಪಸ್ಸು ಅನುಷ್ಠಾನಗಳನ್ನೇತಕ್ಕೆ ಮಾಡಿದರು? ಎಲ್ಲರಿಗೂ ಎಲ್ಲವನ್ನೂ ನೀಡಬಲ್ಲ ಅವರು ಭಿಕ್ಷೆ ಮಾಡುವುದೇತಕ್ಕೆ ಎಂದು ಕೇಳಿದನು. ಸಿದ್ಧಯೋಗಿ, ಮಗು, ಭಗವಂತನಾದ ಶಿವ, ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯರು ಕೂಡ ಭಿಕ್ಷೆ ಮಾಡಲಿಲ್ಲವೇ? ಮಹಾತ್ಮರು ತೀರ್ಥಯಾತ್ರೆ ಮಾಡುವುದು, ತಪಸ್ಸು ಮಾಡುವುದು, ಭಿಕ್ಷೆ ಎತ್ತುವುದು ಎಲ್ಲವೂ ಭಕ್ತರನ್ನು ಉದ್ಧರಿಸಲು, ಸಾಧಕರಿಗೆ ಸನ್ಮಾರ್ಗವನ್ನು ತಿಳಿಸುವುದಕ್ಕೆ ಮಾತ್ರವೇ ಮಾಡುತ್ತಾರೆ. ಹಾಗೆಯೇ ಶ್ರೀ ಗುರು ಕೂಡ ಭಿಕ್ಷಾ ವೃತ್ತಿಯನ್ನು ಸ್ವೀಕರಿಸಿದರು. ಭಕ್ತಾನುಗ್ರಹಕ್ಕೋಸ್ಕರವೇ ಶ್ರೀ ಗುರುವು ಕಾಲಗತಿಯಲ್ಲಿ ಮರೆಯಾಗಿದ್ದ ಅನೇಕ ಉತ್ತಮ ತೀರ್ಥಗಳನ್ನು ಮತ್ತೆ ಪ್ರಕಟಗೊಳಿಸಲು ತೀರ್ಥಯಾತ್ರೆಗಳನ್ನು ಮಾಡಿದರು. ಕೇವಲ ಲೌಕಿಕ ಸುಖಗಳನ್ನು ಮಾತ್ರವೇ ಕೋರುವ ಮೂರ್ಖರು, ಸ್ವಾರ್ಥಪರರು ತಮ್ಮನ್ನು ಆಶ್ರಯಿಸದಿರುವಂತೆ ಮಾಡಲು ಅವರು ಸ್ವಲ್ಪ ಕಾಲ ಗುಪ್ತವಾಗಿದ್ದರು. ಆದರೆ ಸೂರ್ಯನ ತೇಜಸ್ಸು, ಕಸ್ತೂರಿಯ ವಾಸನೆ ಹೇಗೆ
ಇಟ್ಟುಕೊಳ್ಳಲಾರವೋ ಹಾಗೆಯೇ ಶ್ರೀ ಗುರುವಿನ ಮಹಿಮೆ ಕೂಡ ಒಂದು ದಿನ ಈ ವಿಧವಾಗಿ ಕಾಣಿಸಿಕೊಂಡಿತು. ಕರವೀಪುರದಲ್ಲಿ ವೇದಶಾಸ್ತ್ರ ಪುರಾಣ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿರುತ್ತಿದ್ದ. ಅವನು ಕಣ್ವ ಶಾಕಿಯನು. ಮಹಾಪಂಡಿತನಾದ ಅವನಿಗೆ ಒಬ್ಬ ಮಗ ಹುಟ್ಟಿದ. ಆದರೆ ಆ ಹುಡುಗನ ಸಣ್ಣ ವಯಸ್ಸಿನಲ್ಲಿ ಅವನ ತಾಯಿ ತಂದೆಗಳು ಮರಣಿಸಿದರು. ಅವನು ಮಂದಮತಿಯಾದ್ದರಿಂದ ಯಾವ ರೀತಿಯಲ್ಲಿಯೂ ವಿದ್ಯೆ ಬರಲಿಲ್ಲ. ಸೋದರ ಮಾವ ಗ್ರಾಮಸ್ಥರನ್ನು ಕೂಡಿಸಿ ಅವನಿಗೆ 7ನೇ ವರ್ಷದಲ್ಲಿ ಉಪನಯನ ಮಾಡಿದ. ಆದರೆ ಮಂದಮತಿಯಾದ ಅವನು ಗಾಯತ್ರಿ ಮಂತ್ರಾನುಷ್ಠಾನ ಕೂಡ ಮಾಡಲಾರದೆ ಹೋದ. ಉಪನಯನವಾದ ವರ್ಷದಲ್ಲಿ ಅವನ ಸೋದರ ಮಾವನು ಮರಣಿಸಿದ್ದರಿಂದ ಅವನು ಅನಾಥವಾಗಿ ಭಿಕ್ಷೆಗೆ ಹೋಗುತ್ತಿದ್ದ. ಊರಿನ ಜನ ಅವನನ್ನು, "ಎಲವೋ ಮಂದಮತಿ, ಅಂತಹ ಮಹಾಪಂಡಿತ ನ ಹೆಸರು ಹಾಳು ಮಾಡಿದ ನೀನು ಎಲ್ಲಾದರೂ ಹೋಗಿ ಸಾಯಬಾರದೆ? ನಿನ್ನ ಜೀವನ ವ್ಯರ್ಥ. ವಿದ್ಯಾವಂತನು, ವಯಸ್ಸಿನಲ್ಲಿ ಸಣ್ಣವನಾದರೂ ಅವನನ್ನೆಲ್ಲಿಗೆ ಹೋದರೂ ಸಹೋದರನಂತೆ ವಿದ್ಯೆ ಅವನೊಟ್ಟಿಗೆ ಇದ್ದು ಅವನಿಗೆ ಕೀರ್ತಿ ಗೌರವಗಳು ಲಭಿಸುವ ಹಾಗೆ ಮಾಡುತ್ತದೆ. ಅವನ ಶರೀರದಲ್ಲಿ ಸಕಲ ದೇವತೆಗಳು ವಾಸಿಸುತ್ತಾರೆ. ಆದ್ದರಿಂದ ಅವನು ವಯೋವೃದ್ಧರಿಗೂ ಕೂಡ ಪೂಜನೀಯನೇ. ವಿದ್ಯೆ ಇಲ್ಲದವನು ವಯಸ್ಸಿನಲ್ಲಿ ದೊಡ್ಡವನಾದರೂ ಅವನನ್ನು ಯಾರೂ ಆದರ ಮಾಡರು. ವಿದ್ಯೆಯಲ್ಲದ ನೀನು ಪಶುವಿಗಿಂತಲೂ ಹೀನ ಎಂದು ಅವಹೇಳನ ಮಾಡುತ್ತಿದ್ದರು. ಅವನು ಅದಕ್ಕೆ ದುಃಖಪಟ್ಟು, "ಅಯ್ಯ, ನೀವು ಹೇಳುವುದು ನಿಜವೇ. ಆದರೆ ನಾನೇನು ಮಾಡಬಲ್ಲೆ? ಪೂರ್ವಜನ್ಮದಲ್ಲಿ ನಾನು ವಿದ್ಯಾದಾನ ಮಾಡದೇ ಇರಬಹುದರಿಂದ ನನಗೆ ಈ ದುಸ್ಥಿತಿ ಉಂಟಾಗಿದೆ. ದಯವಿಟ್ಟು ನನಗೆ ವಿದ್ಯೆ ಸಾಧಿಸುವ ಹಾಗೆ ಉಪಾಯ ಹೇಳಿ" ಎಂದು ಬೇಡಿಕೊಂಡ. ಬೇಸತ್ತ ಆ ವಿಪ್ರರು, "ನಿನಗಿನ್ನು ಈ ಜನ್ಮದಲ್ಲಿ ವಿದ್ಯೆ ಬರುವುದಿಲ್ಲ. ನೀನು ಭಿಕ್ಷೆ ಮಾಡಿಕೊಂಡು ಬದುಕುವುದಕ್ಕೂ ಪ್ರಯೋಜನವಿಲ್ಲ. ನಿನ್ನಿಂದ ನಿನ್ನ ವಂಶವೇ ಭ್ರಷ್ಟವಾಯಿತು" ಎಂದು ನಿಂದಿಸಿದರು. ಆ ಬಾಲಕ ತನ್ನ ದುಸ್ಥಿತಿಯಿಂದ ನಿರಾಶೆ ಹೊಂದಿ ಮನೆ ಬಿಟ್ಟು ಬಿಲ್ಲವಟಿಗೆ ಹೋಗಿ ಕೃಷ್ಣಾ ನದಿಗೆ ಪೂರ್ವದಲ್ಲಿನ ಭುವನೇಶ್ವರಿ ದೇವಿಯ ದರ್ಶನ ಮಾಡಿ ಅಲ್ಲಿ ಪ್ರಾಯೋಪವೇಶವನ್ನು ಪ್ರಾರಂಭಿಸಿದ. ಹಾಗೆ 3 ದಿನಗಳು ಕಳೆದರೂ ಆ ತಾಯಿ ದರ್ಶನ ಕೊಡಲಿಲ್ಲವಾದ್ದರಿಂದ ಅವನು ತಡೆಯಲಾರದ ಕೋಪದಿಂದ ತನ್ನ ನಾಲಿಗೆ ಕೊಯ್ದು ದೇವಿಯ ಪಾದಗಳಲ್ಲಿಟ್ಟು, "ಅಮ್ಮ, ನೀನು ಕೂಡ ನನ್ನನ್ನು ಅನುಗ್ರಹಿಸದೆ ಹೋದರೆ ನಾಳೆ ನನ್ನ ತಲೆ ಕಡಿದು ನಿನಗೆ ಸಮರ್ಪಿಸಿ ನಿನ್ನ ಎದುರಿಗೆ ಪ್ರಾಣ ಬಿಡುತ್ತೇನೆ" ಎಂದು ಹೇಳಿಕೊಂಡ. ಆ ದಿನ ರಾತ್ರಿ ದೇವಿ ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, "ಮಗು, ನನ್ನ ಮೇಲೆ ಕೋಪಗೊಳ್ಳಬೇಡ. ಕೃಷ್ಣಾ ನದಿಯ ಪಶ್ಚಿಮ ತೀರದಲ್ಲಿ ಇರುವ ಔದುಂಬರ ಅತ್ತಿ ಮರದ ಕೆಳಗೆ ತಪಸ್ಸು ಮಾಡುತ್ತಿರುವ ಸನ್ಯಾಸಿ ಸಾಕ್ಷಾತ್ತು ಶಿವನ ಅವತಾರವೇ. ಅಪಾರ ಶಕ್ತಿವಂತ. ನಿನ್ನ ಕೋರಿಕೆ ತೀರಿಸಬಲ್ಲವನು" ಎಂದು ಹೇಳಿದಳು. ಅವರು ತಕ್ಷಣವೇ ನಿದ್ದೆಯಿಂದ ಎದ್ದು ಹೊರಟು ಶ್ರೀ ಗುರುವನ್ನು ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಶ್ರೀ ಗುರುವು ಪ್ರಸನ್ನರಾಗಿ ಅವನ ಶಿರಸ್ಸಿನ ಮೇಲೆ ತಮ್ಮ ಕೈ ಇಟ್ಟು ಆಶೀರ್ವಾದ ಮಾಡಿದರು. ಅವನಿಗೆ ತಕ್ಷಣವೇ ನಾಲಿಗೆ ಬರುವುದಲ್ಲದೆ ಸಕಲ ವಿದ್ಯೆಗಳು ಸಿದ್ಧಿಸಿದವು. ಕಾಗೆ ಮಾನಸ ಸರೋವರ ಸೇರಿ ರಾಜಹಂಸವಾದ ಹಾಗೆ, ಪರಶುವೇದಿಯ ಸ್ಪರ್ಶದಿಂದ ಕಬ್ಬಿಣ ಬಂಗಾರವಾದ ಹಾಗೆ, ಶ್ರೀ ಗುರುವಿನ ಹಸ್ತಸ್ಪರ್ಶದಿಂದ ಆ ವಿಪ್ರಕುಮಾರ ಮಹಾಜ್ಞಾನಿಯಾದ. ಶ್ರೀ ಗುರುವಿನ ವಾಸದಿಂದ ಆ ಸ್ಥಳ ಮಹಾಮಹಿಮೆಯುಳ್ಳದ್ದಾಯಿತು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಯೇ ನಮಃ.